ನೋವು, ಬ್ಯಾಕ್ ಪೇನು ಇಲ್ಲೆಲ್ಲ ತುಂಬ ನೋಯ್ತಾ ಇತ್ತು. ಇವಾಗ 1 ತಿಂಗಳು 1.5 ತಿಂಗಳ ಹಿಂದೆ ಆಮೇಲೆ ಜಯದೇವಕ್ಕೆ ಹೋಗಿ ಚೆಕ್ ಮಾಡಿಸಿದ್ವಿ. ಅಲ್ಲಿ ನಾರ್ಮಲ್ ಅಂದ್ರೆ ಹೈ ಬಿ ಪಿ ಇತ್ತು, 150/110 ಇತ್ತು. ಆಮೇಲೆ ಥೈರಾಯ್ಡ್ ಇತ್ತು. ನೀವು ಮಾತ್ರ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಬಂದಮೇಲೆ ನಮ್ಮ ಉತ್ತರ ಕರ್ನಾಟಕ ಹಾಸ್ಪಿಟಲ್ಗಳು ಸಪ್ತಗಿರಿ ಫ್ರೀ ಇದೆ, ಅಕ್ಷಯ ನರಸಿಂಹ ಫ್ರೀ ಇದೆ ಅಂದರೆ ಅಲ್ಲೆಲ್ಲ ತೋರಿಸಿದ್ರೆ ಬಿ ಪಿ ಮಾತ್ರೆ ಕೊಟ್ಟರು. ಆಮೇಲೆ ನನಗೆ ಸ್ಕೂಲಿಗೆ ಅಲ್ಲಿ ಹೋದಾಗೆ ಹಿಂಗೆ ಭಯ ಆಗ್ಬಿಡೋದು. ಕ್ಲಾಸ್ ರೂಮಲ್ಲಿಂದ ಈಚೆ ಬಂದುಬಿಟ್ಟು ಮ್ಯಾಮ್ ಮುಂದೆ ನಮ್ಮ ಪೂರ್ಣಶಂಕರ್ ಮ್ಯಾಮ್ ಅಂತೇಳಿ, ಮ್ಯಾಮ್ ನನಗೆ ತುಂಬ ಭಯ ಆಗ್ತಾಯಿದೆ, ಇಲ್ಲೆಲ್ಲ ನೋಡ್ದೆ, ಹಂಗಾಗಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದೆ. ಯಾಕೆ ಏನು ಭಯ ಆಗ್ತಾಯಿದೆ ಏನಕ್ಕೆ ಅಂತ ಕೇಳಿದ್ರು ಅವರು. ಆಮೇಲೆ ಸ್ವಲ್ಪ ಹೊತ್ತು ಕುಂದ್ರಿಸಿದ್ರಲ್ಲೇ ಕುಡಿಸ್ಬಿಟ್ಟು ಬೆಲ್ಟ್ನ ಅವ್ರ ಕೈಯಿಂದ ತೆಗೆದು ನನಗೆ ಹಾಕ್ಬಿಟ್ಟು ಒಂದು 1/2 hour ಎಲ್ಲ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಕೂತ್ಕೊಂಡ್ಮೇಲೆ ಸ್ವಲ್ಪ ಹಿಂಗಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅಂದರು. ಆಮೇಲೆ ನಾನು ನಾರ್ಮಲಿಗೆ ಬಂದೆ. ತುಂಬ ಅಂದರೆ ನನಗೆ ಕ್ಲಾಸ್ ರೂಮಲ್ಲೇ ಇರೋಕ್ಕಾಗ್ತಾಯಿರಲಿಲ್ಲ, ನನಗೆ ಏನಾಗುತ್ತೆ ಅಂತ ಆ ಭಯದಲ್ಲಿದ್ದೆ. ಬಟ್ 1 ತಿಂಗಳು ಆಯಿತು ಇದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನಾನು 15 ದಿವಸ ಆಯಿತು ಮಾತ್ರೆನೂ ಬಿಟ್ಬಿಟ್ಟಿದ್ದೀನಿ. ನಾರ್ಮಲಿಗೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಥೈರಾಯ್ಡ್ ಮಾತ್ರೆನೂ ಬಿಟ್ಬಿಟ್ಟೆ. 15 ದಿವಸ ಆಯಿತು ಮಾತ್ರೆನೂ ಬಿಟ್ಟಿದ್ದೀನಿ. ನಾನು ಮೊದಲು ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಕ್ಲಾಸಲ್ಲಿ 50 ಜನ ಟೀಚರ್ಸ್ ಅವರೆಲ್ಲ ಮೊದಲೇ ನೀನು ಹಿಂಗಿದ್ದಿ, ಎನರ್ಜಿ ಆಗಿದ್ದಿ, ಇವಾಗೇನೋ ಹಿಂಗೆ ಆಗ್ಬಿಟ್ಟಿದ್ಯಾ, ಹಂಗೇನಾಗಿದೆಯಾ ಅಂತ ಹಿಂಗೆ ಅನ್ನೋರು. ನಮ್ಮ ಮ್ಯಾಮ್ಗೆ ಹೇಳೋರು ಹಿಂಗೆ ಆಗ್ತಾಯಿದೆ ಮ್ಯಾಮ್ ನನಗೆ ಅಂತ. ತುಂಬ ನಾನು ಇರ್ತೀನ ಇಲ್ಲ ಅಂತಲೇ ಭಯ ಆಗ್ಬಿಟ್ಟಿತ್ತು ಹೇಳ್ಬೇಕಂತೆ. ನಿಜವಾಗ್ಲೂ ಆ ಭಯದಲ್ಲಿ ನಮ್ಮ ಮ್ಯಾಮ್ ಹಿಂಗೆ ಮಾತಾಡ್ದು, ಮ್ಯಾಮ್ ನನಗೆ ಏನೋ ಆಗಿದೆ, ನನ್ನ ಮೊದಲು ನನಗಿಲ್ಲ, ಇಲ್ಲೇನೋ ಒಂಥರ ಸುಸ್ತು ಅಂದರೆ ನನಗೆ ಹಿಂಗೆ ಕೂಡೋಕ್ಕೂ ಆಗ್ತಿರ್ಲಿಲ್ಲ. ಆದರೂ ಒಂದಿನ ಸ್ಕೂಲ್ ಬಿಟ್ಟಿರಲಿಲ್ಲ. ಬಟ್ ಹೋಯ್ತಾ ಇದ್ದೆ, ಮನೆಗೆ ಹೋದ್ರು ಹಂಗೆ ಮನ್ಕೊಂಡು ಬಿಡ್ತಿದ್ದೆ. ತುಂಬ ಸುಸ್ತು ಅಂದರೆ ಇವಾಗ 15 ದಿವಸ ಆಯ್ತು ಫುಲ್ ಎನರ್ಜಿ ಇದೆ.